ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕಂಡಕ್ಟ್ ಮಾಡಲಾಗುವಂತಹ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಹಾಗೂ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂದರೆ FDA ಮತ್ತು SDA ಈ ಒಂದು ಹುದ್ದೆಗಳ ಪಠ್ಯಕ್ರಮ ಹಾಗೂ ಈ ಒಂದು ಪರೀಕ್ಷೆಯ ಒಂದು ವಿಧಾನ ಯಾವ ರೀತಿ ಇದೆ ಅಂತ ತುಂಬ ಒಂದು ಜನಕ್ಕೆ ಒಂದು ಕನ್ಫ್ಯೂಸ್ ಇದೆ. ಯಾಕೆ ಕನ್ಫ್ಯೂಸ್ ಇದೆ ಅಂದರೆ ಇತ್ತೀಚೆಗೆ ಒಂದು ಸುಮಾರು 2 ರಿಂದ 3 ವರ್ಷಗಳ ಹಿಂದೆ ಒಂದು ನೇಮಕಾತಿ ನಿಯಮ ಆಗ್ತದೆ. ಓಕೆ, ಅದು ಯಾವುದು 2021ರ ನೇಮಕಾತಿ ನಿಯಮ. ಬಟ್ ತುಂಬ ಒಂದು ಅಭ್ಯರ್ಥಿಗಳಿಗೆ ಏನು ಟೆನ್ಷನು ಅಂದರೆ ಈ ಒಂದು FDA SDAಗೆ GK ಮತ್ತು ಸಾಮಾನ್ಯ ಕನ್ನಡ ಎಕ್ಸಾಮ್ ಇದೆಯೋ ಅಥವಾ GK ಮತ್ತು ಈ ಒಂದು ಕಮ್ಯುನಿಕೇಷನ್ ಪೇಪರ್ ಅಂದರೆ ಇಂಗ್ಲೀಷು, ಕಂಪ್ಯೂಟರು ಮತ್ತು ಕನ್ನಡ ಈ ಒಂದು ವಿಷಯಗಳನ್ನು ಒಳಗೊಂಡಂಥ ಈ ಒಂದು ಸಂವಹನ ಪತ್ರಿಕೆ ಅಥವಾ ಈ ಒಂದು ಕಮ್ಯುನಿಕೇಷನ್ ಪೇಪರ್ ಇರುತ್ತಂತ ತುಂಬ ಒಂದು ಅಭ್ಯರ್ಥಿಗಳಿಗೆ ಗೊಂದಲ ಇದೆ. ಆ ಒಂದು ಗೊಂದಲಕ್ಕೆ ನಾನು ಇಲ್ಲಿ ನಿಮಗೆ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಓಕೆ, ಸೊ ಇಲ್ಲಿ ನಿಮಗೆ ಗೊತ್ತು, ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ವಿವಿಧ ಒಂದು ಇಲಾಖೆಗಳಲ್ಲಿ ಈ ಒಂದು ಖಾಲಿ ಇರುವಂಥ ಈ FDA ಆಗಲಿ SDAಗೆ ಈ ಒಂದು KPSU ಎಕ್ಸಾಮನ್ನು ಕಂಡಕ್ಟ್ ಮಾಡ್ತದೆ ಮತ್ತು ಸೆಲೆಕ್ಟ್ ಮಾಡಿ ಆಯಾ ಒಂದು ಇಲಾಖೆಗೆ ಅಥವಾ ಡಿಪಾರ್ಟ್ಮೆಂಟ್ಗಳಿಗೆ ಅದನ್ನು ಒಂದು ಲಿಸ್ಟನ್ನು ಬಿಡುಗಡೆ ಮಾಡ್ತದೆ. ಹೌದಾ? ಸೊ ಈಗ ಸಿಲೆಬಸ್ಸು ಎಕ್ಸಾಮ್ ಪ್ಯಾಟರ್ನ್ ಬಂದುಬಿಟ್ರೆ ಈಗ ನಿಮಗೆ ಫಸ್ಟ್ ಆಫ್ ಆಲ್ ಒಂದು ಪಾಯಿಂಟ್ ಹೇಳ್ತೀನಿ. ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ 1978 ಈ ಒಂದು 1978ರ ಈ ಕರ್ನಾಟಕ ರಾಜ್ಯದ ಒಂದು ಆಡಳಿತ ಸೇವೆಯ ಈ ಒಂದು ಇಲ್ಲಿ ಒಂದು ನಿಯಮಾವಳಿ ಅಥವಾ ಈ ಒಂದು ಸರ್ಕಾರದ ಅಧಿಕೃತ ಗೆಜೆಟ್ ಆದೇಶದ ಪ್ರಕಾರ ನೇಮಕಾತಿಯನ್ನು ಮಾಡಿಕೊಳ್ಳುವ ಒಂದು FDA SDA ಹುದ್ದೆಗಳ ಪಠ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಏನು ಒಂದು ನಿಯಮ ಇದೆ ಅಂತ ಅದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಫ್ರೆಂಡ್ಸ್, ತಾವುಗಳು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕರ್ನಾಟಕ ಸಿವಿಲ್ ಸರ್ವಿಸ್ ರಿಕ್ರೂಟ್ಮೆಂಟ್ ಟು ದ ಮಿನಿಸ್ಟ್ರಿಯಲ್ ಪೋಸ್ಟ್ ರೂಲ್ಸ್ 1978. ಓಕೆ, ಸೊ ಈ ಒಂದು ಅಧಿಕೃತ ಗೆಜೆಟಲ್ಲಿ ಅಥವಾ ಈ ಒಂದು GR ಅಲ್ಲಿ ಏನು ಹೇಳಲಾಗಿದೆ ಅಂದರೆ ಈ ಒಂದು FDA SDAಕ್ಕೆ ಪಠ್ಯಕ್ರಮ ಏನಿರಬೇಕು ಮತ್ತು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರಬೇಕಂತ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಿಮಗೆ ಒಂದು ವಿಶೇಷವಾದಂಥ ಮಾಹಿತಿ ಏನಂದ್ರೆ ಇದು ಇಲ್ಲಿಯವರೆಗೆ ಅಂದರೆ ಆ್ಯಸ್ ಆಫ್ ನೌ 2025ವರೆಗೆ ಇದೇನು 1978 ಈ ಒಂದು ಆದೇಶ ಇದೆಯಲ್ಲ, ಈ ಒಂದು ಆದೇಶವನ್ನು ಅಥವಾ ಈ ಒಂದು ನೇಮಕಾತಿ ನಿಯಮದಲ್ಲಿ ಅಥವಾ ಪಠ್ಯಕ್ರಮದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ. ಅರ್ಥ ಆಯ್ತಾ? ಇನ್ಕ್ಲೂಡಿಂಗ್ ಸಿಲೆಬಸ್ ಮತ್ತು ನೇಮಕಾತಿ ನಿಯಮ ಅಥವಾ ಈ ಒಂದು ಎಕ್ಸಾಮ್ ಪ್ಯಾಟರ್ನ್ ಏನಂತೀವಿ, ಆ ಒಂದು ಎಕ್ಸಾಮ್ ಪ್ಯಾಟರ್ನಲ್ಲಿ ಯಾವುದೇ ಥರದ ಒಂದು ಬದಲಾವಣೆ ಆಗಿಲ್ಲ. ಈ ಒಂದು ನಿಯಮದ ಪ್ರಕಾರ ಏನದ ಒಂದು ಎಕ್ಸಾಮ್ ಪ್ಯಾಟರ್ನ್ ನಿಮಗೆ ಎಲ್ಲರಿಗೂ ಗೊತ್ತು. ಒಂದನೇ ಪೇಪರ್ ಏನಿರುತ್ತೆ, ಜನರಲ್ ನಾಲೆಜ್. ಹೌದಾ? ಎರಡನೇ ಪೇಪರು ಕಂಪಲ್ಸರಿ ಕನ್ನಡ, ಯಾವುದು ಜನರಲ್ ಕನ್ನಡ ಅಥವಾ ಜನರಲ್ ಇಂಗ್ಲೀಷ್. ನೀವು ಇಲ್ಲಿ ನೋಡ್ಬೋದು, ಇದು ಈ ಒಂದು ಗ್ಯಾಜೆಟಲ್ಲಿ ಹೇಳಲಾಗಿದೆ. ಏನದ? ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಶಾಲ್ ಕನ್ಸಿಸ್ಟ್ ಆಫ್ ಅ ರಿಟರ್ನ್ ಎಕ್ಸಾಮಿನೇಷನ್ ಆನ್ ಕಂಪಲ್ಸರಿ ಕನ್ನಡ. ಇದೊಂದು ಬೇರೆ. ಇದೇನು ಒಂದು ಕಡ್ಡಾಯ ಕನ್ನಡ ಇದೆಯಲ್ಲ, ಈ ಒಂದು ಕನ್ನಡ ಭಾಷೆಯಲ್ಲಿ ಅಥವಾ ಕನ್ನಡ ವಿಷಯವನ್ನು ಮೊದಲ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಇಟ್ಟುಕೊಂಡು ಈ ಒಂದು SSLC ಅಥವಾ ದ್ವಿತೀಯ PUC ಅಥವಾ ಇನ್ನಿತರ ಒಂದು ಉಚ್ಚ ಮಟ್ಟದ ಒಂದು ಈ ಒಂದು ಡಿಗ್ರಿ ಆಗಲಿ ಯಾವುದೇ ಒಂದು ಡಿಪ್ಲೊಮಾ ಆಗಲಿ ಈ ಒಂದು ಭಾಷೆಯನ್ನು ಪಾಸಾಗಿದ್ದರೆ ಅವರಿಗೆ ಇದೀಗ ಒಂದು ವಿನಾಯಿತಿಯನ್ನು ನೀಡಲಾಗಿದೆ. ಇಷ್ಟು ದಿವಸ ಏನು ಮಾಡ್ತಿದ್ರು, ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ತೆಗೆದುಕೊಳ್ತಿದ್ರು. ಇದು ಕೂಡ ಈಗ ಚಾಲ್ತಿಯಲ್ಲಿದೆ. ಯಾರಿಗೆ? ಕನ್ನಡ ಯಾರು ಕಲ್ತಿಲ್ಲ ಅಂದರೆ ಕನ್ನಡ ಒಂದು ಭಾಷೆಯನ್ನಾಗಿ ಯಾರು ಉತ್ತೀರ್ಣರಾಗಿಲ್ಲ ಅವರಿಗೆ ಈ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ. ಸೆಕೆಂಡ್ ಪಾಯಿಂಟ್ ಏನದ? ಜನರಲ್ ಇಂಗ್ಲೀಷ್ ಆರ್ ಜನರಲ್ ಕನ್ನಡ.
ಸಾಮಾನ್ಯ ಇಂಗ್ಲೀಷ್ ಅಥವಾ ಸಾಮಾನ್ಯ ಕನ್ನಡ. ಈಗ ಕೆಲವೊಂದಿಷ್ಟು ಜನಕ್ಕೆ ಜನರಲ್ ಇಂಗ್ಲೀಷು ಯಾರಿಗೆ ಅದು ಈ CBSE ಅಂದರೆ ಫುಲ್ಲಿ ಕನ್ನಡ ಮೀಡಿಯಮ್ ಇರೋದಿಲ್ಲ, ಇಂಗ್ಲೀಷ್ ಮೀಡಿಯಮ್ ಯಾರಿರ್ತಾರೆ ಅಂಥ ಒಂದು ಕ್ಯಾಂಡಿಡೇಟ್ಗಳು ಅಥವಾ ಹೊರ ರಾಜ್ಯದವರು, ಈ ಒಂದು ಗಡಿನಾಡ ಭಾಗದವರು, ಅವರು ಈ ಜನರಲ್ ಇಂಗ್ಲೀಷ್ ಅಥವಾ ಕನ್ನಡ ಕೂಡ ಆಯ್ಕೆ ಮಾಡ್ತಾರೆ. ಓಕೆ, ಈ ಒಂದು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಇದೊಂದು ಪತ್ರಿಕೆ ಆಯಿತು. ಸೆಕೆಂಡ್ ಪತ್ರಿಕೆ ಯಾವುದು? ಜನರಲ್ ನಾಲೆಜ್ ಅಂದರೆ GK. ಈ ಒಂದು ಸಾಮಾನ್ಯ ಜ್ಞಾನದ ಪೇಪರ್ ಅಂತೂ ಇದಕ್ಕೆಲ್ಲ ಒಂದು ಎಕ್ಸಾಮ್ಗೆ ಕಾಮನ್ ಇದ್ದೇ ಇರುತ್ತೆ. ಬಟ್ ನಮ್ಗೆ ಏನು ಕ್ವಶನ್ ಇತ್ತು, ಈ ಜನರಲ್ ಇಂಗ್ಲೀಷ್ ಅಥವಾ ಜನರಲ್ ಕನ್ನಡ ಈ ಒಂದು ವಿಷಯದಲ್ಲಿ ನಮಗೆ ಒಂದು ಕ್ಲಾರಿಫಿಕೇಷನ್ ಬೇಕಾಗಿತ್ತು. ಸೊ ಇದು 1978ದು ಒಂದು ನಿಯಮ. ಓಕೆ, ಸದ್ಯಕ್ಕೆ ಈ ಒಂದು ಪಠ್ಯಕ್ರಮದಲ್ಲಿ ಈ ಒಂದು ನೇಮಕಾತಿ ನಿಯಮದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಓಕೆ, ಸೊ ಇಲ್ಲಿ 2021ರ ನೇಮಕಾತಿ ನಿಯಮ ಈ ಹುದ್ದೆಗಳಿಗೆ ಅನ್ವಯ ಆಗಲ್ಲ. 2021ರ ನೇಮಕಾತಿ ನಿಯಮ ಏನದ ಅದನ್ನು ನೋಡೋಣ, ಅದನ್ನು ಕೂಡ ನಿಮಗೆ ಹೇಳ್ತೀನಿ. ಓಕೆ, ಏನದ ಅನ್ವಯ? ಇಲ್ಲಿ ತಮಗೆಲ್ಲ ಗೊತ್ತು 2021ರ ಈ ಒಂದು ನೇಮಕಾತಿ ನಿಯಮ ಏನದ, ಈ ಒಂದು ಲಿಪಿಕ್ ಹುದ್ದೆಗಳಿಗೆ ಅನ್ವಯ ಆಗಬೇಕಂದ್ರೆ ಏನಾಗುತ್ತದ, ಈ ಒಂದು 1978ರ ನೇಮಕಾತಿ ನಿಯಮವನ್ನು ರದ್ದು ಅಥವಾ ಬದಲಾವಣೆ ಮಾಡಬೇಕು ಅಥವಾ ಅಮೆಂಡ್ಮೆಂಟ್ ಅಥವಾ ಮಾಡಿಫಿಕೇಷನ್ ಮಾಡಬೇಕು. ಓಕೆ, ಅದನ್ನು ಮಾಡಬೇಕು ಆಗತ್ತಂದರೆ ಏನಪ್ಪ, ನೆಕ್ಸ್ಟ್ ನಿಮ್ಮದು ಏನಾದರೂ ಚೇಂಜಸ್ ಆಗ್ಬೋದು. ಬಟ್ ಸದ್ಯಕ್ಕೆ ಈ ಕುರಿತು ಯಾವುದೇ ನಿರ್ಧಾರ ಅಥವಾ ಯಾವುದೇ ಒಂದು ಚರ್ಚೆ ಕೂಡ ಆಗಿಲ್ಲ. ಓಕೆ, ಸೊ ಈಗ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದ್ರೆ, ಇಲ್ಲಿ ನೋಡಿ ನಿಮಗೆ KPSCಯಿಂದ ಕಂಡಕ್ಟ್ ಮಾಡ್ತಾರೆ. ಇವು FD SDA ಕೂಡ ಗ್ರೂಪ್ C. ಓಕೆ, ಮತ್ತು ಇನ್ನಿತರ ಗ್ರೂಪ್ C ಹುದ್ದೆಗಳು ಕೂಡ ಇದಾವೆ. ಅವುಗಳಿಗೆ ಏನದಪ್ಪ ಪ್ಯಾಟರ್ನು, 1ನೇ ಪೇಪರ್ GK, 2ನೇ ಪೇಪರು ಕಮ್ಯುನಿಕೇಷನ್ ಪೇಪರ್. ಅಂದರೆ ಇದರಲ್ಲಿ ಏನೇನು ಬರ್ತಾವ, ಇಂಗ್ಲೀಷು, ಸೆಕೆಂಡು ಕನ್ನಡ ಮತ್ತು ಈ ಒಂದು ಕಂಪ್ಯೂಟರ್. ಓಕೆ, ಗಣಕಯಂತ್ರದ ಒಂದು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಇದು ಕ್ವಶನ್ ಇತ್ತು ಎಲ್ಲರಿಗೂ, ಮತ್ತು ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಅದ ಈ ಒಂದು ಪ್ಯಾಟರ್ನಲ್ಲಿ. ಓಕೆ, ಬಟ್ ಈ ಒಂದು 1978ರ ಇದೇನೋ ಒಂದು ಪ್ಯಾಟರ್ನ್ ಅದ, ಇದು ಫಿಕ್ಸ್ ಅದ. ಫಿಕ್ಸ್ ಅಂದ್ರೇನು, ಆ್ಯಸ್ ಆಫ್ ನೌ ಅಂದರೆ ಈ ಒಂದು 1978ರ ಯಾವುದೇ ಒಂದು ಏನಪ್ಪ ಚೇಂಜಸ್ ಮಾಡಿಲ್ಲ. ಸೊ ಆದರೆ ಒಂದು ವೇಳೆ ನಿಮಗೆ ಇದನ್ನು ಚೇಂಜ್ ಮಾಡಿ, ಓಕೆ, ಇದನ್ನು ಒಂದು ವೇಳೆ ಚೇಂಜ್ ಮಾಡಿ ಬೇರೆ ಒಂದು ಯಾವುದೇ ಒಂದು ಎಕ್ಸಾಮ್ ಪ್ಯಾಟರ್ನನ್ನು ಅಳವಡಿಸಿಕೊಳ್ಬೇಕಂದ್ರೆ ಅವ್ರು ಏನು ಮಾಡಬೇಕಾಗತ್ತಾ, ಸೊ ಈ ಒಂದು 1978ರ ನಿಯಮವನ್ನು ಅಥವಾ ಈ ಒಂದು ನೇಮಕಾತಿ ನಿಯಮವನ್ನು ರದ್ದು ಅಥವಾ ಬದಲಾವಣೆ ಮಾಡಬೇಕಾಗತ್ತಾ. ಈ ಕುರಿತು ಯಾವುದೇ ಒಂದು ಚರ್ಚೆನ ಅಥವಾ ಯಾವುದೇ ಒಂದು ನಿರ್ಧಾರ ಅಥವಾ ಈ ಒಂದು ಕುರಿತು ಯಾವುದೇ ಡಿಸ್ಕಷನ್ ಅಂತೂ ಈ ಸದ್ಯಕ್ಕೆ ಯಾವುದೂ ಆಗಿಲ್ಲ. ಓಕೆ, ಆದರೂ ಕೂಡ ನಮಗೆ ಆಗಲೇ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ನೀವು ಜಸ್ಟ್ ಈ ಒಂದು ಸಿಲೆಬಸ್ ಮೇಲೆ ಫೋಕಸ್ ಮಾಡಿ, ಸುಮ್ಮನೆ ಅವರಿವರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಒಂದು ಅಧ್ಯಯನವನ್ನು ನಿರಂತರವಾಗಿ ಚಾಲ್ತಿಯಲ್ಲಿಡಿ. ಓಕೆ, ನೆನಪಿರಲಿ, ಈ ಜನರಲ್ ಇಂಗ್ಲೀಷ್ ಅಥವಾ ಜನರಲ್ ಕನ್ನಡ ಮತ್ತು ಜನರಲ್ ನಾಲೆಜ್ ಈ ಒಂದು ಸಾಮಾನ್ಯ ಕನ್ನಡ ಅಂತೂ ಎಲ್ಲರಿಗೂ ಇಷ್ಟದ ಒಂದು ವಿಷಯವೇ. ಸೊ ಚೆನ್ನಾಗಿ ಈ ಒಂದು ಇದೇನು ಪೇಪರ್ ಅದಲ್ಲ, ಈ 2 ಪೇಪರ್ಗಳನ್ನು ಚೆನ್ನಾಗಿ ನೀವು ಪ್ರಿಪೇರ್ ಮಾಡಿದ್ದೆ ಆದಲ್ಲಿ ಈ ಒಂದು FDA ಮತ್ತು SDA ಅಂಥ ಒಂದು ಹುದ್ದೆಗಳನ್ನು ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಓಕೆ, ಸೊ ನಿಮ್ಮ ಅಧ್ಯಯನವನ್ನು ನೀವು ಇದರಲ್ಲಿ ಇರುವ ಅಧಿಕೃತ ಪಠ್ಯಕ್ರಮ ಪ್ರಕಾರ ನಿಮ್ಮ ಅಧ್ಯಯನವನ್ನು ಮುಂದುವರಿಸಿ. ಅರ್ಥ ಆಯ್ತಾ? ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಸೊ ಇದು 1978ರ ಏನಪ್ಪ ಒಂದು ಕಾಯ್ದೆ ಇದೆ, ಅಂದರೆ ಈ ಒಂದು ಗೆಜೆಟಲ್ಲಿ ಏನಪ್ಪ ಪ್ರಿಂಟ್ ಆಗಿತ್ತು. ಗೆಜೆಟಲ್ಲಿ ಇದ್ದಂಥ ಒಂದು ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ಕೊಂಡಿದ್ದೇನೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಈ FDA SDA ರಿಲೇಟೆಡ್ ಯಾವುದೇ ಒಂದು ಮಾಹಿತಿ ಆಗಲಿ, ಕ್ವಶನ್ ಪೇಪರ್ ಆಗಲಿ ಮತ್ತು ಜಾಬ್ ಅಪ್ಡೇಟ್ಸ್ ಆಗಲಿ, ಇನ್ನಿತರ ಎಲ್ಲ ಒಂದು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.